ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಮುದ್ದೇಬಿಹಾಳ ಪಟ್ಟಣದ ಇಂದಿರಾನಗರ ಬಡಾವಣೆಯ ನಿವಾಸಿಗಳಿಗೆ ಉತ್ತಾರೆ ಪೂರೈಸುವ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಲ್ಲಿನ ನಿವಾಸಿಗಳು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಡಿಸೆಂಬರ್ 24ರಿಂದ ಕಚೇರಿ ಅವಧಿಯಲ್ಲಿ ನಡೆಸುತ್ತಿದ್ದ 5 ದಿನಗಳ ಅನಿರ್ದಿಷ್ಟಾವಧಿಯ ಧರಣಿ ಸತ್ಯಾಗ್ರಹ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಎಇಇ ಪ್ರಹ್ಲಾದ್ ಪಾಟೀಲ್ ಹಾಗೂ ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಅವರು ನೀಡಿದ ಜಂಟಿ ಲಿಖಿತ ಭರವಸೆ ಮೇರೆಗೆ ತಹಸೀಲ್ದಾರ್ ಕೀರ್ತಿ ಚಾಲಕ್, ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಇವರ ಉಪಸ್ಥಿತಿಯಲ್ಲಿ ಬುಧವಾರ ಸಂಜೆ ಅಂತ್ಯಗೊಂಡಿತು. ಬಡಾವಣೆಯ ಆಸ್ತಿಗಳಿಗೆ ಉತ್ತಾರೆ ನೀಡುವ ವಿಷಯಕ್ಕೆ ಸಂಬಂಧಿಸಿದಂತೆ ಇಂದಿರಾನಗರ ಸರ್ವೆ ನಂಬರ್ 57ರಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ ಶೆಡ್ಡುಗಳನ್ನು ತೆರವುಗೊಳಿಸಲಾಗಿತ್ತು. ಈ ಬಗ್ಗೆ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ 2 ಪ್ರತ್ಯೇಕ ರಿಟ್ ಪಿಟಿಷನ್ ದಾಖಲಾಗಿದ್ದವು. ಇದರಿಂದಾಗಿ ಪುರಸಭೆ ಅಧ್ಯಕ್ಷ, ಮುಖ್ಯಾಧಿಕಾರಿ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ದಾಖಲಾಗಿದ್ದು ಜುಲೈ ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಆದರೆ ನ್ಯಾಯಾಲಯದ ಆದೇಶ ಅನುಸಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಲಾಗಿತ್ತು. ಉತ್ತಾರೆ ನೀಡುವ ಕುರಿತು ಮಂಡಳಿ ಅಧಿಕಾರಿಗಳಿಂದ ಸರ್ವೆ ಮಾಡಿರುವ ಮಾಹಿತಿಯನ್ನು ತರಿಸಿಕೊಂಡು ಹಾಗೂ ಪುರಸಭೆ ಅಧಿಕಾರಿಗಳು ಜಂಟಿಯಾಗಿ ಅಂದಾಜು 3-4 ತಿಂಗಳ ಒಳಗಾಗಿ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಉತ್ತಾರೆ ನೀಡಲು ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಇದಕ್ಕೂ ಮುನ್ನ ತಾಲೂಕು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ವೈಎಚ್ ವಿಜಯಕರ್ ಇನ್ನಿತರರು ಧರಣಿ ನಿರತರ ಪರವಾಗಿ ಮಾತನಾಡಿ ಬೇಡಿಕೆ ಈಡೇರಿಸುವ ಕುರಿತು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದರು. ಧರಣಿ ನಿರತರಾಗಿದ್ದ ಬಸವರಾಜ್ ಕೋಳೂರ್, ಅಂಬರೀಶ್ ಉಪ್ಪಲ್ದಿನ್ನಿ, ಮಂಜು ಚಲವಾದಿ, ಆಶಿಫ್ ನಿಡುಗುಂದಿ, ಬಾಬು ಬಳಗಾನೂರ್, ರಿಯಾಜ್ ಉಣ್ಣಿಬಾವಿ, ನಾರಾಯಣ್ ಮಿರಜ್ಕರ್, ಅಲ್ಲಾಬಕ್ಷ್ ನಿಡುಗುಂದಿ, ಮೆಹಬೂಬ್ ಮುಲ್ಲಾ, ಬುಡ್ಡಾ ಮುಲ್ಲಾ, ವಿಷ್ಣು ಗಂಗಾಪುರ್, ಸುಧಾ ಸಿಂಧೆ, ಗಂಗವ್ವ, ಭೀಮವ್ವ ಹಾಲ್ವಾರ್, ವಾರ್ಡ್ ಪ್ರತಿನಿಧಿಸುವ ಪುರಸಭೆ ಸದಸ್ಯ ಶಿವು ಶಿವಪುರ್, ನ್ಯಾಯವಾದಿ ರವಿ ನಾಲತವಾಡ್ ಸೇರಿ ಹಲವಾರು ಉಪಸ್ಥಿತರಿದ್ದರು. ಏತನ್ಮಧ್ಯೆ ಸಂಧಾನಕ್ಕೆ ಬಂದಿದ್ದ ತಹಸೀಲ್ದಾರ್ ಎದುರೇ ಮುಖ್ಯಾಧಿಕಾರಿ ಮಂಡಳಿ ಅಧಿಕಾರಿಗಳೊಂದಿಗೆ ಧರಣಿ ನಿರತರು ವಾಗ್ವಾದ ನಡೆಸಿದರು. ಈ ವೇಳೆ ಮಾತಿನ ಚಕಮಕಿಯೂ ನಡೆಯಿತು. ಇನ್ನೊಂದು ಬೇಡಿಕೆಯಾಗಿದ್ದ ಬಡಾವಣೆಯ ಮತದಾರರ ಪಟ್ಟಿಯಲ್ಲಿ ಬೇರೆ ಬಡಾವಣೆ ಊರಿನವರ ಹೆಸರು ಸೇರ್ಪಡೆಯಾಗಿದ್ದು ತನಿಖೆ ನಡೆಸಿ ವಾರ್ಡ್ಗೆ ಸಂಬಂಧಪಡದ ಮತದಾರರನ್ನು ಪಟ್ಟಿಯಿಂದ ಕೈಬಿಡಬೇಕು ಎನ್ನುವ ವಿಷಯಕ್ಕೆ ಸೂಕ್ತ ಸ್ಪಂದನೆ ಸಿಗಲಿಲ್ಲ. ಸರ್ ಪ್ಲೀಸ್, 5 ಎಕರೆ 16 ಗುಂಟೆಗೆ ಸಂಬಂಧಪಟ್ಟಿರುವಂತಹ ಉತ್ತಾರೆಗಳನ್ನು ಕೊಡಲಿಕ್ಕೆ ನಿಮ್ದು ಯಾವುದೇ ರೀತಿಯಿಂದ ತೊಂದರೆಗಳಿಲ್ಲ ಅಂತ ನಮ್ಮ ಎಲ್ಲರದ್ದು ಅಭಿಪ್ರಾಯ ಇದೆ. ಆಮೇಲೆ ಇದು ಯಾವುದೋ ಕಾಪಿ ನಿಮ್ಮ ಇದರೊಳಗೆ ಬಂದಿರುವಂಥ ಯಾವುದೋ ಕೋರ್ಟ್ ಡಿಗ್ರಿ ಯಾವುದೋ ಇದಕ್ಕೆ ಸಂಬಂಧಪಡೋದಿಲ್ಲ, ಮೆನ್ಷನ್ ಇಲ್ಲ, ಇದು ಸಂಬಂಧಪಡೋದಿಲ್ಲ. ಅದಕ್ಕೆ ನೀವು ಅವರು ಕೂಡಿ ಚರ್ಚೆ ಮಾಡಿಕೊಂಡು ಅದನ್ನು ಕೊಡುವಂಥದ್ದು ಹೆಂಗೆ ಮಾಡಿದ್ರೆ ಕೊಡಕ್ಕೆ ಬರ್ತೈತೆ ಅನ್ನೋ ಸರಿ ಮಾಡಿಕೊಂಡು ಕೊಡುವಂಥ ವಿಷಯಕ್ಕೆ ಸಂಧಾನಕ್ಕೆ ಬರ್ರಿ. ಇದು ಉಳಿದಿದ್ದಾನ ಬಿಟ್ಟು ಬಿಡ್ರಿ. ಯಾವುದು ಕಾನೂನು ಕಡೆ ಹೋಗೋದು ಹೇಳ್ಯಾರಲ್ರಿ. ಈಗ ಅವಾಗ ಹೋಗುವಂಥ ವಿಷಯ ಯಾರಿಗಾರು ಕರ್ಕೊಂಡು ಹೋಗಕತ್ರಿ, ಅವಾಗ ಬರ್ತಾರ. ಅವಾಗ 4 ಮಂದಿ ಟೀಮ್ ಕರ್ಕೊಂಡು ನಿಮ್ಮ ಜೋಡಿ ಬರ್ತಾರೆ. ಆದ್ರೆ ಸದ್ಯ ಏನಾಗ್ಯದ, 5 ಎಕರೆ 16 ಗುಂಟೆಗೆ ಸಂಬಂಧಪಟ್ಟಿದ್ದೀರಿತ್ತಲ್ಲ, ನನಗೆ ಗೊತ್ತಾಗೈತೆ ಮನೆ ಬಂದ ಹೇಳಿದಾಗ 5 ಎಕರೆ 16 ಗುಂಟೆ ಲೀಗಲ್ ಆಗಿರುವಂಥದ್ದು ಏನೈತಿಲ್ಲ ಅವ್ರಿಗೆ ಉತ್ತಾರಗಳ ಕೊಡುವಂಥ ವ್ಯವಸ್ಥೆಯನ್ನ ನೀವು ಎಷ್ಟು ದಿನದೊಳಗೆ ಮಾಡ್ತೀರಿ ಅದನ್ನ ಕ್ಲಿಯರ್ ಮಾಡಿ. ಈಗ 5 ಎಕರೆ 16 ಗುಂಟೆಗೆ ಇವರಿಗೆ ಜಮೀನು ಕೊಟ್ಟಿದ್ದು ಸರ್. ಇವ್ರು 5 ಎಕರೆ 16 ಗುಂಟೆ ಜಮೀನಕ್ಕೆ ಪಾರ್ಸಿಯಲಿ ಜಮೀನಕ್ಕೆ ಅಲ್ಲಿ ಹಕ್ಕುಪತ್ರ ಬರ್ಬೇಕಾಗಿದ್ದು 105ರಿಂದ 110 ಆ ಜಮೀನಕ್ಕೆ 640ರಿಂದ 650 ಉತ್ತಾರಿ ಬಂದು ಯಾರಿಗೆ ಕೊಡೋರು ಆ ಜಮೀನ್ದಾಗ ನಿಮ್ಮ ಕಡೆ ಗರ್ಪಟ್ಟಿ ತುಂಬಿದ್ದು ಸರ್. ಹಂಗಿರಲ್ಲ ಸರ್, ನಾ ಹೇಳದ್ ಕೇಳಿ. ಕೋರ್ಟ್ನ ಕೇಸ್ ನಡೆದಂತ ಹೇಳ್ತಾರೆ. ಕೋರ್ಟ್ನ ಕೇಸ್ ನಡೆದ ನಾನು ನಂಬ್ತೀನಿ, ಸಾಹೇಬ್ರು ನಂಬ್ತಾರೆ, ಎಲ್ಲರೂ ನಂಬ್ತಾರೆ. ಇದ್ರ ದಾಟ್ ಯಾರು ಹೋಗಕ್ಕಾಗಿಲ್ಲ. ಬಟ್ ಕೋರ್ಟಿಗೆ ಕೇಸ್ ಹೋದವ್ರು ಯಾರು, ಏನಂತ ಹೋಗಿದ್ದಾರೆ ಕೇಸ್ ರೀ? ಅದೇ ಇವ್ರು ನಾವು ತೆರವುಗೊಳಿಸಿದಾರೆ. ಇದನ್ನ ತೆರವುಗೊಳಿಸೋರು ಯಾರು? ತೆರವುಗೊಳಿಸ್ತಾರೆ. ಮತ್ತೆ ನಿಮ್ಮ ಯಾಕೆ ಹೋಗಿದ್ದಾರೆ ಅಷ್ಟೇ ಅವರು? ಅದೇ ಸರ್, ಅದಕ್ಕೆ ತೆರವುಗೊಳಿಸೋ ಹೋಗಿದ್ದ ಸಲುವ ಕಂಡೆಮ್ ನಿನ್ನೆ ಆಗಿದ್ದಾರೆ ಅಷ್ಟೇ. ಇವ್ರ ಮೇಲೆ ಉತ್ತರ ಕೊಡ್ಬೇಕಂತ ಯಾರು? ಟೋಟಲ್ ಜಮೀನು ಯಾವ ಸರ್ವೆ ನಂಬರ್ ಬಂತಲ್ಲ ಸರ್. ನೀವು ಹೇಳ್ತಾ ಇರೋದು ಪೆಟಿಷನ್ ಅಷ್ಟೇ, ಕೋರ್ಟಿಗೆ ಸಂಬಂಧಪಟ್ಟದ ಅಷ್ಟೇ ಮಾತಾಡ್ತಾನೆ. ನಿಮ್ಮ ಮ್ಯಾಗ ಹೋಗಿದ್ರು ಅಷ್ಟೇ ಅವರು? ನಮ್ಮಲ್ಲಿ ಹೋಗಿದ್ದಾರೆ. ಹೌದಾ? ಬಟ್ ಇವರು ರಿಯಲ್ ಓನರ್ಸ್ ಇವರು ಅದಾರ ಅಲ್ಲಿ. ಸಿನ್ಸ್ ಫ್ರಮ್ 30 ಇಯರ್ಸ್ ಬ್ಯಾಕ್ಲಿಂದ ಅಲ್ಲಿ ಪೊಸೆಷನ್ದಾಗ ಅದಾರ. ಮತ್ತು ಅವ್ರನ್ನ ಹೊರಗೆ ಹಾಕ್ಬೇಕು ಒಂದು, ನೀವು ಇಲ್ಲಿಗ ಉತ್ತರ ಕೊಡ್ಬೇಕು ಒಂದು. ಇವ್ರನ್ನ ಹೊರಗೆ ಹಾಕ್ಬಾರ್ದಂತೇಳಿ ಎಕ್ಸ್ ಇದ್ದರಿಗೆ ಎಕ್ಸ್ಗೆ ಹೊಳ್ಳಿ ಉತ್ತಾರ ಸಿಗಬೇಕು, ವಾಯಿ ಸಿಗಬಾರ್ದಂತೇಳಿ ಸರ್ವೆ ಮಾಡತ್ ಹೇಳಿದೆ ಸರ್. ಇಲ್ಲ, ಸರ್ವೆ ಡಿಫ್ರೆಂಟ್. ಅದನ್ನ ಅವ್ರಿಗೆ ಸಿಗ ಅದು ಸರ್ವೆ ಆಯ್ತು ಸರ್. ಫಸ್ಟ್ ನಾ ಹೇಳ್ತೀನಿ, ಸರ್ವೆದಾಗೆ ಎಫೆಕ್ಟ್ ಆಗಿದೆ. ನೀವು ಕೋರ್ಟ್ನಾಗ ಕೇಸ್ ನಡೆದ ನಾವು ಮುಂದುವರೆಯಕ್ಕೆ ಬರಲ್ಲ ಹೇಳ್ತೀವಿ. ಬಟ್ ಈಗ ಹೇಳ್ತಾ ಇದ್ರೆ ಅದನ್ನ ಹ್ಯಾಂಡಲ್ ಕೊಡ್ರಿ. ನಾ ಅಲ್ಲ ಸರ್, ಹ್ಯಾಂಡ್ ಓವರ್ ಮಾಡಿ ನಾವು ಕೊಡಕ್ಕೆ ಬರಲ್ಲ ಅಂತ ಅದನ್ನ ಕೊಡ್ರಿ. ನಾ
ಈ ಕೋರ್ಟ್ನ ನಡೆದ ಸಾಹೇಬ್ರ ನಂಬ್ತಾರೆ, ನಾವು ನಂಬ್ತೀವಿ ಸರ್. ಇದು ಕೋರ್ಟ್ ನಡೆದಂದ್ರೇನು ಇದು ತೆರವುಗೊಳಿಸಿದ ನಿಮ್ಮ ಕಂಟೆಂಪ್ಟ್ ನನ್ನ ಮೇಲೆ ಕಂಟೆಂಪ್ಟ್ ಐತೆ ಸರ್, ಅವ್ರಿಗೆ ಐತೆ ನನಗೂ ಐತೆ. ಹೌದು, ಮತ್ತೆ ನೀವು ಮಾಡಿದ ತಪ್ಪಿಗೆ ಅವ್ರು ಮಾಡ್ಯಾರ ಅಷ್ಟೇ. ಅದೇ ಸರ್, ಅದನ್ನ ಆಗಿದೆಯಲ್ಲ, ಇವರು ಇಲ್ಲಿಯರ ಯಾರು ಅಲ್ಲ ಅಂತ ಹೇಳ್ತಾರೆ ಈ ನಿವಾಸಿಗಳು. ಈ ಸದ್ ಇಲ್ಲಿ ಇವರೆಲ್ಲ ಅದರಲ್ಲ, ಇದ್ರೊಳಗೆ ಯಾರಿದ್ದಾರೆ ಈ ಊರನ್ನರಲ್ಲ ಅಂತಾರೆ ಇವ್ರು. ಯಾರು ಹೇಳ್ತಾರೆ? ಈ ಸದ್ ಇಲ್ಲೇ ಹೇಳ್ತಾರೆ ಅಷ್ಟು ಮಂದಿ. ಅಲ್ಲ ಅನ್ನೋರು ಯಾರು ಬೇಕಲ್ಲ? ಇಲ್ಲೇ ಹೇಳಿದಾರೆ, ಈ ಹೆಸರು ಓದಿ ಹೇಳಿಬಿಡ್ರಿ ಅವ್ರು ಎಲ್ಲರೂ. ಇವ್ರಿಗೆ ಆ ಮ್ಯಾಟ್ರ ಅವಶ್ಯ ಇಲ್ಲ. ಹರಕೆ ಉತ್ತರ ಕೊಟ್ಟಿದ್ದೆ, ಏನು ಹರಕೆ ಮೊನ್ನೆ ದುಬೈಗೆ ಹೋಗ್ತೀವಿ ಅಂದ್ರೆ ನಿಮ್ಮ ಸ್ವಂತ ನಾನಾಗೆ ಬಂದು ತಹಶೀಲ್ದಾರ್ ಮೇಡಮ್ ಅವರು ಚೀಫ್ ಆಫೀಸರ್ ಬಂದು ನಮಗೆ ಲೆಟರ್ ಕೊಟ್ಟಾರ. 3-4 ತಿಂಗಳ ಒಳಗೆ ನಿಮ್ಗೆ ಉತ್ತರ ಕೊಡುವಂಥ ವ್ಯವಸ್ಥೆ ಮಾಡಿ ಕೊಡ್ತೀವಿ ನಾವೆಲ್ಲ, ಏನು ದಯವಿಟ್ಟು ಬಿಡಿ ಅಂತಂದ್ರು. ಅವ್ರು ವಿಶ್ವಾಸ ಮ್ಯಾಗ ಬಿಟ್ಟಿವಿ. 3 ತಿಂಗಳ ಒಳಗೆ ಅವ್ರು ಏನೋ ಮಾಡಲಿಲ್ಲಪ್ಪ ಅಂದ್ರೆ ನಾವು ಇಲ್ಲೇ ಉಗ್ರ ಹೋರಾಟ ಮಾಡ್ತೀವೋ ಏನೋ, ಇಂದಿರಾನಗರ ಓಣಿಯಿಂದ ಪಾದಯಾತ್ರೆ ಮಾಡ್ಕೊಂಡು DC ಮುಂದೆ ಪಾದಯಾತ್ರೆ ಇದು ಸತ್ಯಾಗ್ರಹ ಮಾಡ್ತೀವೋ ಗೊತ್ತಿಲ್ಲ. ಅದಕ್ಕಾಗಿ ಅವ್ರಿಗೆ ತಿಳ್ಕೊಂಡು ನಮಗೆ ಬಡವರಿಗೆ ಉತ್ತರ ಕೊಡಿಸ್ಬೇಕಂತ ನಮ್ಗೆ ವಿನಂತಿ ರೀ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.